ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ. ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ನ ಸಂಪರ್ಕಿಸಬಹುದು. ನಮ್ಮ ದಿನನಿತ್ಯ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗ್ರೂಪ್ಗಳ ಮೂಲಕವಾಗಿ ನೀವು ಜಾಯಿನ್ ಆಗಿ ಆ ಪ್ರಾರ್ಥನಾ ಕೂಟಗಳಿಗೆ ನೀವು ಭಾಗವಹಿಸಬಹುದು. ಪ್ರತಿದಿನ ಮುಂಜಾನೆಯ ಸಮಯದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ಮುಂಜಾನೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸಬಹುದಾಗಿದೆ. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದ್ರೆ, ಈ ವಿಡಿಯೋನ ನೋಡ್ತಾ ಇರುವಂಥ ನೀವು ಯಾರೇ ಆಗಿರಬಹುದು, ಯೇಸು ಕ್ರಿಸ್ತನನ್ನ ಅರಿತಂಥವರು ಆಗಿರಬಹುದು, ಅಥವಾ ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತಿಲ್ಲದೆ ಇರುವಂಥವರು ಆಗಿರ್ಬೋದು, ಆತನನ್ನು ನಂಬದೇ ಇರುವಂಥವರು ಆಗಿರ್ಬೋದು. ಆದರೆ ಇಂದು ನಾವು ಧ್ಯಾನಿಸ್ತಾ ಇರುವಂಥ ವಿಷಯ ಯಾವುದಂದ್ರೆ, ನಮ್ಮ ಜೀವಿತದಲ್ಲಿ ಉಂಟಾಗುವಂಥ ರೋಗ, ನೋವು, ಸಮಸ್ಯೆ, ದುಃಖದಿಂದ ಬಿಡುಗಡೆಯನ್ನು ಹೊಂದುವುದು ಹೇಗೆ ಎಂದು ನಾವು ತಿಳಿದುಕೊಳ್ಳಲಿದ್ದೇವೆ. ಇಂದು ಪ್ರಪಂಚದಲ್ಲಿ ನೋಡುವುದಾದರೆ ಅನೇಕ ಪರಿಹಾರಗಳನ್ನು ಮನುಷ್ಯನು ಹುಡುಕ್ತಾ ಇದ್ದಾನೆ ತನ್ನ ಸಮಸ್ಯೆಗಳಿಗೆ, ತನ್ನ ನೋವಿಗೆ, ತನ್ನ ರೋಗಗಳಿಗಾಗಿರ್ಬೋದು. ಹಾಗೆ ಅನೇಕರು ಮಾನಸಿಕವಾದಂತಹ ವಿಷಯಗಳಲ್ಲಿ ಕುಂದಿ ಹೋಗಿ ಖಿನ್ನತೆಗಳಲ್ಲಿ ಒಳಗಾಗಿ ಅವರ ಹೃದಯಗಳಲ್ಲಿ ನೋವು, ಬೇಸರ, ವೇದನೆಗಳನ್ನು ಇಟ್ಟುಕೊಂಡು ಎಷ್ಟೋ ಜನರು ಪರಿಹಾರಗಳನ್ನು ಹುಡುಕ್ತಾರೆ. ಕೆಲವರು ಪರಿಹಾರವನ್ನು ಹುಡುಕುವಾಗ ಸಿಕ್ಕದೇ ಇರುವಾಗ ಅವರು ತಮ್ಮ ಜೀವಿತವನ್ನು ಅರ್ಧದಲ್ಲಿಯೇ ನಿಲ್ಲಿಸುವುದನ್ನು, ತಮ್ಮ ಜೀವಿತವನ್ನು ಕಳೆದುಕೊಳ್ಳುವುದನ್ನು ನಾವು ನೋಡ್ತೇವೆ. ತಮ್ಮ ಜೀವಿತವನ್ನು ಎಂಡ್ ಮಾಡಿಕೊಳ್ತಾರೆ. ನೀವಿಂದು ನಿಮ್ಮ ಸಮಸ್ಯೆಗಾಗಿ ಪರಿಹಾರವನ್ನು ಹುಡುಕ್ತಾ ಇರುವುದಾದರೆ ಅದು ಮಾನಸಿಕವಾದ ಖಿನ್ನತೆ ಆಗಿರ್ಬೋದು, ರೋಗ ಆಗಿರ್ಬೋದು, ಅಥವಾ ಸಮಸ್ಯೆಗಳು, ಕಷ್ಟಗಳು, ವೇದನೆಗಳಾಗಿರಬಹುದು. ಯಾರ ಬಳಿಯಲ್ಲಿ ಹೇಳಿಕೊಳ್ಳಲು ಸಾಧ್ಯವಾಗದೆ ಸಮಾಧಾನವನ್ನು ಕಳಕೊಂಡಿರುವಂಥ ಪರಿಸ್ಥಿತಿಗಳಲ್ಲಿ ನೀವಿರಬಹುದು. ಆದರೆ ಅದೆಲ್ಲದರಿಂದಲೂ ಬಿಡುಗಡೆಯನ್ನು ಹೊಂದುವುದು ಹೇಗೆ ಎಂದು ನಾವು ಧ್ಯಾನಿಸೋಣ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಇದರಲ್ಲಿ ಈ ವಿಡಿಯೋನ ದೇವರೇ ಮಾತನಾಡುವಾಗ, ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಈ ಎಲ್ಲದರಿಂದ ಬಿಡಿಸುವವರು ಯಾರು ಎಂದು ನಿಮಗೆ ಮೊದಲನೇದಾಗಿ ಪ್ರಶ್ನೆ ಇರ್ಬೋದು. ಯಾರು ನಮ್ಮನ್ನು ಬಿಡಿಸ್ತಾರೆ ಅಂದರೆ ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಬಿಡುಗಡೆಗಾಗಿ ನೀವಿಂದು ತವಕಿಸುತ್ತಾ, ಪರಿಹಾರಕ್ಕಾಗಿ ಇಂದು ನೀವು ತವಕಿಸುತ್ತಾ ಇರಬಹುದು. ಆದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ಕರ್ತನು ದೇವರ ಆತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹಾಗಾದರೆ ಈ ವಾಕ್ಯ ಹೇಳುವ ಪ್ರಕಾರ ಕರ್ತನ ಆತ್ಮನು ಯಾರೆಲ್ಲಿ ಇರ್ತಾರೋ ಅವರಿಗೆ ಖಂಡಿತವಾಗಿ ಬಿಡುಗಡೆ ಉಂಟು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಆತ್ಮನು ಇಂದು ನಿಮ್ಮಲ್ಲಿ ಇರುವುದಾದರೆ, ಅಂದರೆ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟಾಗುವಂಥದ್ದಾಗಿದೆ. ಅನೇಕ ದಿವಸಗಳಿಂದ ರೋಗಗಳಲ್ಲಿ ನೀವು ಬಳಲ್ತಾ ಇರ್ಬೋದು, ಅನೇಕ ಕಷ್ಟಗಳಲ್ಲಿ, ಕಣ್ಣೀರುಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಬಹಳ ಹಣಗಳನ್ನು ಖರ್ಚು ಮಾಡಿ ವೇದನೆಯಲ್ಲಿ ನೀವು ಇಂದಿರಬಹುದು. ಮನಸ್ಸಿನಲ್ಲಿ ಒಂದು ಸಮಾಧಾನವಿಲ್ಲ, ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇಲ್ಲ. ಹಣ ಬೇಕಾದಷ್ಟು ಇದೆ, ನನಗೆ ಆಸ್ತಿ ಇದೆ, ಎಲ್ಲವೂ ಇದೆ, ಆದರೆ ನನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ಲ, ಕೊರತೆ ಇದೆ, ಸಮಾಧಾನವಿಲ್ಲ ಎಂದು ಹೇಳುವುದಾದರೆ ದೇವರ ಆತ್ಮನು ಯೇಸು ಕ್ರಿಸ್ತನನ್ನ ಈ ಸಮಯದಲ್ಲಿ ನೀವು ನಂಬಿಕೊಳ್ಳುವುದಾದರೆ ಆ ದೇವರ ಆತ್ಮನು ನಿಮ್ಮಲ್ಲಿ ಬರುವಾಗ ನಿಮಗೆ ಬಿಡುಗಡೆ ಉಂಟಾಗುವಂಥದ್ದಾಗಿದೆ. ಬಿಡುಗಡೆಗಾಗಿ, ಪರಿಹಾರಕ್ಕಾಗಿ ನೀವು ಅನೇಕ ಪ್ರಯತ್ನಗಳನ್ನು ಮಾಡಿ ಇಂದು ಸೋತಿರಬಹುದು, ಅನೇಕ ಹಣಗಳನ್ನು ವೆಚ್ಚ ಮಾಡಿರ್ಬೋದು. ಆದರೆ ಯೇಸು ಸ್ವಾಮಿಗೆ ನಿಮ್ಮ ಮನಸ್ಸನ್ನು ಕೊಡುವುದಾದರೆ, ಯೇಸು ಸ್ವಾಮಿನ ನೀವು ಇರುವ ಸ್ಥಳಗಳಲ್ಲಿ ನಂಬಿಕೊಳ್ಳುವುದಾದರೆ, ಹೌದು ದೇವರೇ, ನೀನು ನನಗೆ ಬಿಡುಗಡೆ ಕೊಡುವ ದೇವರಾಗಿದೆಯಾ, ದಯಮಾಡಿ ನನಗೆ ಸಹಾಯ ಮಾಡು ಎಂದು ನೀವು ಒಂದು ಮಾತಿನಲ್ಲಿ ಕೇಳುವುದಾದರೆ ಆತನ ಸ್ಪರ್ಶವು, ಆತನ ಹಸ್ತವು ನಿಮ್ಮನ್ನು ಮುಟ್ಟಿ ಬಿಡುಗಡೆ ಮಾಡುವಂಥದ್ದಾಗಿದೆ.
ವೈದ್ಯರು ನಿಮ್ಮನ್ನ ಕೈ ಬಿಡಬಹುದು, ನಿಮ್ಮನ್ನ ಪ್ರೀತಿಸಿದವರು ನಿಮ್ಮನ್ನ ಕೈ ಬಿಡಬಹುದು, ನೀವು ನಂಬಿದಂತಹ ವ್ಯಕ್ತಿಗಳು, ನೀವು ನಿಮ್ಮ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ ವ್ಯಕ್ತಿಗಳು ನಿಮ್ಮಿಂದ ಇಂದು ದೂರ ಹೋಗಿರಬಹುದು. ಆದರೆ ದೇವರ ಆತ್ಮನು ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿಯೂ ನಿಮಗೊಂದು ಬಿಡುಗಡೆಯನ್ನು ಆತನು ಕೊಡುವಾತನಾಗಿದ್ದಾನೆ. ಹಾಗೆ ಎರಡನೇದಾಗಿ ನೋಡುವುದಾದರೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬಿಡುಗಡೆಯನ್ನುಂಟು ಮಾಡುವ ಸರ್ವತೋಮನ ಧರ್ಮ ಪ್ರಮಾಣವನ್ನ ಲಕ್ಷ್ಯ ಕೊಟ್ಟು ನೋಡಿರಿ ಎಂದು ನಾವು ಅನೇಕರನ್ನ ಸಮಸ್ಯೆ ಬರುವಾಗ, ಕಷ್ಟ ಬರುವಾಗ ಅನೇಕರನ್ನ ನೋಡ್ತೇವೆ. ಆದರೆ ಬಿಡುಗಡೆಯನ್ನು ಉಂಟು ಮಾಡುವಂತಹ ಸರ್ವತೋಮನ ಧರ್ಮ ಪ್ರಮಾಣವನ್ನ ಲಕ್ಷ್ಯ ಕೊಟ್ಟು ನೋಡಬೇಕು. ದೇವರ ವಾಕ್ಯವನ್ನ ನಾವು ಲಕ್ಷ್ಯ ಕೊಟ್ಟು ನೋಡಬೇಕು. ಯಾಕೆಂದ್ರೆ ಈ ವಾಕ್ಯದಲ್ಲಿ ಬಿಡುಗಡೆ ಉಂಟು. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕಾಣಲ್ಪಡ್ತೇವೆ, ಈ ವಾಕ್ಯವು ನಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ಈ ವಾಕ್ಯವು ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೆ ತೂರುವಂಥದ್ದು, ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೇಚಿಸುವಂಥದ್ದಾಗಿದೆ ಎಂದು ನಾವು ನೋಡಲ್ಪಡ್ತೇವೆ. ಈ ವಾಕ್ಯವು ನಮ್ಮ ಕಾಲಿಗೆ ದೀಪವಾಗಿದೆ, ನಮ್ಮನ್ನು ನಡೆಸುವಂಥದ್ದಾಗಿದೆ. ಈ ವಾಕ್ಯವನ್ನ ಯಾರು ನಂಬ್ತಾರೋ, ಈ ವಾಕ್ಯದಲ್ಲಿ ಯಾರು ನಡೆದು ಹೋಗ್ತಾರೋ ಅವರ ಜೀವಿತ ಎಂದಿಗೂ ನಾಶನದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದಲ್ಲಿ ಇರುವಾಗ ನಮಗೆ ಸಮಸ್ಯೆಗಳುಂಟು, ವೇದನೆ ಉಂಟು, ಹಾಗೆ ಅನೇಕ ಪ್ರಯಾಸಗಳುಂಟು, ರೋಗಗಳು ಬರುತ್ತೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯೇಸುಸ್ವಾಮಿ ನಮಗೆ ವಾಗ್ದಾನ ಮಾಡಿದ್ದಾರೆ, ಈ ಲೋಕದಲ್ಲಿ ಸಂಕಟ ಉಂಟು, ಹೆದರಬೇಡಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ನಮ್ಮ ರೋಗಗಳನ್ನ, ನಮ್ಮ ಬೇನೆಗಳನ್ನ ಆತನು ಹೊತ್ತುಕೊಂಡಿದ್ದಾನೆ. ನಮ್ಮ ಅವಮಾನ, ನಾವು ಮಾಡುವ ಪಾಪಗಳಾಗಿರ್ಬೋದು, ನಾವು ಮಾಡುವಂತಹ ಅನೇಕ ನಿಂದನೆ, ನಮಗಿರುವಂಥ ನಿಂದನೆ, ಅವಮಾನ, ವೇದನೆ, ಸಂಕಟ ಎಲ್ಲವನ್ನ ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಆತನು ಬಲಿಯಾಗಿದ್ದಾನೆ. ನಿಮಗೋಸ್ಕರ ತನ್ನ ಸ್ವಂತ ರಕ್ತವನ್ನ ಕೊಟ್ಟಿದ್ದಾನೆ. ಆತನು ನಮಗೆ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮನ್ನ ಪ್ರೀತಿಸಿದ್ದಾನೆ. ಗಲಾತ್ಯದಲ್ಲಿ ನಾವು ನೋಡ್ತೇವೆ, ತನ್ನ ಪ್ರಾಣವನ್ನ ನಮಗೋಸ್ಕರ ನಮ್ಮನ್ನ ಪ್ರೀತಿಸಿ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಆ ಪ್ರಾಣವನ್ನ ಕೊಟ್ಟಿರುವಂತ ದೇವರನ್ನ ಈ ಸಮಯದಲ್ಲಿ ನೀವು ನೆನೆಸುವುದಾದ್ರೆ, ನಂಬುವುದಾದ್ರೆ, ಸ್ವೀಕರಿಸುವುದಾದ್ರೆ, ನೀವು ಅನೇಕ ಕಾರ್ಯಗಳನ್ನ, ದೊಡ್ಡದಾಗಿರುವಂತ ಮಾತುಗಳನ್ನ ಆಡುವಂತ ಅವಶ್ಯಕತೆ ಇಲ್ಲ. ನೀವು ಇರುವ ಸ್ಥಳದಲ್ಲಿ ಯೇಸುವೆ ನನ್ನನ್ನು ಗುಣಪಡಿಸು, ಯೇಸುವೆ ನನಗೆ ಸಹಾಯ ಮಾಡು, ನಾನು ನಿನ್ನನ್ನು ನಂಬುವ ಮನಸ್ಸು ನನಗೆ ಅನುಗ್ರಹಿಸು ಎಂದು ನೀವು ಹೇಳುವುದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಬಿಡುಗಡೆಯನ್ನು ಉಂಟು ಮಾಡುವಂಥ ವಾಕ್ಯಗಳು ನಿಮ್ಮ ಕೈಯಲ್ಲಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೋ ಜನರಿಗೆ ತಮ್ಮ ಕೈಯಲ್ಲಿ ವಾಕ್ಯಗಳಿದೆ, ಆ ವಾಕ್ಯಗಳನ್ನು ನೋಡೋದಿಲ್ಲ, ಅದನ್ನು ದೃಷ್ಟಿಸೋದಿಲ್ಲ, ಅದರ ಮೇಲೆ ನಂಬಿಕೆ ಇಡದೆ ನಮ್ಮ ಜೀವಿತದಲ್ಲಿ ಬರುವಂಥ ಸುತ್ತಮುತ್ತಲಿನ ಸಮಸ್ಯೆ ಮೇಲೆ ನಾವು ಹೆಚ್ಚು ಗಮನ ಹರಿಸ್ತೇವೆ. ಯಾವಾಗ ನಮ್ಮ ಸಮಸ್ಯೆ ಮೇಲೆ ನಾವು ಗಮನ ಹರಿಸ್ತೇವೆ, ನಮ್ಮ ಸಮಸ್ಯೆಗಳನ್ನೇ ಹೆಚ್ಚಾಗಿ, ನಮಗಿರುವಂಥ ವೇದನೆಗಳನ್ನ, ಪರಿಸ್ಥಿತಿಗಳನ್ನ ಹೆಚ್ಚಾಗಿ ಗಮನಿಸ್ತೇವೋ ಆಗ ನಮ್ಮ ಲಕ್ಷ್ಯ ತಪ್ಪಿ ಹೋಗಿ ನಮ್ಮ ಆಲೋಚನೆಗಳು, ನಮ್ಮ ನಂಬಿಕೆಗಳು ಚಂಚಲತ್ವಕ್ಕೆ ಒಳಗಾಗ್ತದೆ. ಆದರೆ ನಿಮ್ಮ ಲಕ್ಷ್ಯ ಕೊಟ್ಟು ನೀವು ದೇವರ ವಾಕ್ಯವನ್ನ ನೀವು ನೋಡುವುದಾದ್ರೆ, ನೋಡೋದು ಮಾತ್ರ ಅಲ್ಲ, ಅದನ್ನು ಓದೋದು ಮಾತ್ರ ಅಲ್ಲ, ಧ್ಯಾನಿಸೋದು ಮಾತ್ರ ಅಲ್ಲ, ಅದರ ಪ್ರಕಾರ ನೀವು ನಡೆಯೋದಾದ್ರೆ ಆ ವಾಕ್ಯಗಳು ನಿಮ್ಮನ್ನ ಬಿಡುಗಡೆ ಮಾಡುವಂಥದ್ದಾಗಿದೆ. ನೀವು ನೆನೆಸಬಹುದು, ಇದೆಲ್ಲ ಒಂದೇ ಸಮಯದಲ್ಲಿ ಆಗ್ತಾ ಇಲ್ಲ, ನಾನು ಓದ್ತೇನೆ ಆದರೆ ನನಗೇನು ಅರ್ಥವಾಗ್ತಾ ಇಲ್ಲ ಎಂದು ಅನೇಕರು ಕಮೆಂಟ್ ಮೂಲಕವಾಗಿ ತಿಳಿಸಿದ್ರು. ಆದರೆ ನೀವು ಓದುತ್ತಾ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡುವಂಥದ್ದಾಗಿದೆ. ಹಾಗಾಗಿ ವಾಕ್ಯವು ನಮ್ಮನ್ನ ಬಿಡುಗಡೆಗೊಳಿಸುವಂಥದ್ದಾಗಿದೆ. ಯಾಕೆಂದರೆ ನೀವು ಸತ್ಯವೇದ ಓದುವಾಗ ಸತ್ಯವೇದ ನಿಮ್ಮ ಜೀವಿತವನ್ನು ಓದುವಂಥದ್ದಾಗಿದೆ. ವಾಕ್ಯವು ನಮ್ಮ ಹೃದಯದ ಆಲೋಚನೆಗಳನ್ನ, ಉದ್ದೇಶಗಳನ್ನ ವಿವೇಚಿಸುವಂಥದ್ದಾಗಿದೆ ಎಂದು ಸತ್ಯವೇದ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಹಾಗಾದರೆ ನಮ್ಮ ಹೃದಯಗಳನ್ನ ಈ ಪ್ರಪಂಚದಲ್ಲಿರುವಂಥ ಯಾರು ಅರ್ಥ ಮಾಡಿಕೊಳ್ಳದೇ ಇರಬಹುದು, ನಮ್ಮ ವೇದನೆಗಳನ್ನ ಯಾರು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಆದರೆ ಯೇಸು ಕ್ರಿಸ್ತನಿಗೆ ಎಲ್ಲವೂ ಅರ್ಥವಾಗ್ತದೆ. ನಿಮ್ಮ ಹೃದಯ ಹೊಡೆದು ಹೋಗಿರಬಹುದು, ಆದರೆ ನೊಂದ ಹೃದಯವನ್ನ, ದೀನ ಹೃದಯವನ್ನ, ಜಜ್ಜಲ್ಪಟ್ಟಂತ ಹೃದಯವನ್ನ, ವೇದನೆ ಉಳ್ಳ ಹೃದಯವನ್ನ ದೇವರು ಸಂತೈಸುವಾತನಾಗಿದ್ದಾನೆ. ತಾಯಿ ತನ್ನ ಮಗನನ್ನ ಸಂತೈಸುವಂತೆ
ತಂದೆಯು ತನ್ನ ಮಗನನ್ನ ಕನಿಕರಿಸುವಂತೆ ದೇವರು ನಮ್ಮನ್ನು ಕನಿಕರಿಸುವ ಆತನಾಗಿದ್ದಾನೆ. ಈ ಲೋಕದಲ್ಲಿ ನಿಮ್ಮನ್ನು ಯಾರು ಕನಿಕರಿಸದೇ ಇದ್ದರೂ ಪರವಾಗಿಲ್ಲ, ದೇವರು ನಿಮ್ಮನ್ನ ಕನಿಕರಿಸುವುದಾದರೆ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟು. 38 ವರ್ಷಗಳ ಕಾಲದಿಂದಲೂ ರೋಗಿಯಾಗಿದ್ದಂಥ ವ್ಯಕ್ತಿಯನ್ನ ನೋಡಿ ಯೇಸುಸ್ವಾಮಿ ಕರುಣಿಸಿದ್ರು. 38 ವರ್ಷಗಳ ಕಾಲದಿಂದ ಇದ್ದಂತಹ ಸ್ಥಳದಲ್ಲೇ, ಆ ಬೆತಸ್ತಾ ಎಂಬ ಸ್ಥಳದಲ್ಲಿಯೇ ಆತನು ಇದ್ದನು. ಆ ಜೀವಿತದಲ್ಲಿ ನೋಡುವಾಗ ನಾನು ಎದ್ದು ಹೋಗ್ಲಿಕ್ಕೆ, ನಡೆದಾಡ್ಲಿಕ್ಕೆ ಸಾಧ್ಯವಿರಲಿಲ್ಲ. ಆದರೆ ಯೇಸುಸ್ವಾಮಿ ಹೀಗಾಗಿ ಇವನಿಗೆ ತುಂಬ ಕಾಲಗಳಾಗಿದೆ ಎಂದು ತಿಳಿದುಕೊಂಡು ಆತನನ್ನ ಮೇಲೆ ಕರುಣೆ ಇಟ್ಟು ಆತನನ್ನ ಸ್ವಸ್ಥಪಡಿಸಿದರು, ಆತನನ್ನ ಬಿಡುಗಡೆಗೊಳಿಸಿದರು. ಅದೇ ರೀತಿಯಾಗಿ ನಮ್ಮನ್ನ ಯಾರು ಕರುಣಿಸದೇ ಇರಲಿ, ಅರ್ಥ ಮಾಡಿಕೊಳ್ಳದೇ ಇರಲಿ, ನಮ್ಮನ್ನ ಅರ್ಥ ಮಾಡಿಕೊಳ್ಳುವಂತ ಒಬ್ಬ ದೇವರಿದ್ದಾನೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಿಮಗೋಸ್ಕರವಾಗಿ ಪ್ರಾಣ ಕೊಟ್ಟಿರುವಂತಹ ಪ್ರೀತಿ ಆತನ ಪ್ರೀತಿಯಾಗಿದೆ. ಯಾರು ನಮಗೆ ಈ ಲೋಕದಲ್ಲಿ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡೋದಿಲ್ಲ. ಎಲ್ಲರೂ ಹೇಳ್ತಾರೆ ಪ್ರಾಣ ಕೊಡ್ತೇನೆ ಎಂದು, ಆದರೆ ಇಂದಿನ ದಿವಸಗಳಲ್ಲಿ ನಾವು ನ್ಯೂಸ್ಗಳನ್ನು ನೋಡುವಾಗ ಪ್ರಾಣ ಕೊಡ್ತೇನೆ ಎಂದು ಹೇಳಿ ಪ್ರೀತಿ ಮಾಡಿದಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಾಣವನ್ನು ತೆಗೆಯುವಂಥ ಕಾರ್ಯಗಳನ್ನು ಮಾಡಿ ಅನೇಕ ಅನ್ಯಾಯಗಳನ್ನು, ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯೇಸುಸ್ವಾಮಿ ಹಾಗಲ್ಲ, ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಮೇಲಿರುವಂಥ ತನ್ನ ಪ್ರೀತಿಯನ್ನ ಆತನು ಸಿದ್ಧಾಂತಪಡಿಸಿದ್ದಾನೆ. ಪ್ರಾಣ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಷ್ಟು ಪ್ರೀತಿಗಿಂತ ಬೇರೆ ಯಾವ ಪ್ರೀತಿ ದೊಡ್ಡದಿಲ್ಲ. ನಾವು ಯಾರನ್ನಾದ್ರೂ ಪ್ರೀತಿ ಮಾಡ್ತೇವೆ, ಆದರೆ ನಾವು ಯಾರಿಗೂ ಪ್ರಾಣವನ್ನ ಕೊಡೋದಿಲ್ಲ. ಯಾರಿಗೋಸ್ಕರ ನಮ್ಮ ಜೀವಿತವನ್ನ ನಾವು ಕಳೆದುಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯೇಸುಸ್ವಾಮಿ ತನ್ನನ್ನು ನಿರಾಕರಿಸಿ ತಗ್ಗಿಸಿಕೊಂಡು ನಮ್ಮನ್ನ ಪ್ರೀತಿಸಿದರು. ನಮ್ಮ ಮೇಲೆ ಪ್ರೀತಿ ಇಟ್ಟು ಆತನು ತನ್ನ ಜೀವಿತದಲ್ಲಿ ಎಲ್ಲವನ್ನ ಸಹಿಸಿಕೊಂಡನು. ಆತನನ್ನ ನೀವು ನಂಬುವುದಾದ್ರೆ ಎಂದಿಗೂ ನಿಮ್ಮನ್ನ ಅರ್ಧದಲ್ಲಿ ಕೈ ಬಿಡೋದಿಲ್ಲ. ಈ ಲೋಕದಲ್ಲಿ ಎಲ್ಲ ಉಂಟು, ನಮ್ಮ ಮರಣದವರೆಗೂ ಸಂಕಟ, ವೇದನೆ, ದುಃಖ, ರೋಗ ಎಲ್ಲ ಇದೆ. ಆದರೆ ಅದರ ಮಧ್ಯದಲ್ಲೂ ನಿಮ್ಮನ್ನ ನಡೆಸುವ ಆತನಾಗಿದ್ದಾನೆ. ಅದರ ಮಧ್ಯದಲ್ಲೂ ನಿಮ್ಮನ್ನ ಕಾಪಾಡಿ ಪೋಷಿಸುವ ದೇವರು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಕ್ರಿಸ್ತನನ್ನ ನೀವು ಇನ್ನೂ ನಂಬಿಲ್ಲದೆ ಇರುವುದಾದರೆ, ಯೇಸು ಕ್ರಿಸ್ತನ ಕುರಿತಾಗಿ ನೀವು ಇನ್ನೂ ಸ್ವೀಕರಿಸದೇ ಇರುವುದಾದರೆ, ಈ ವಿಡಿಯೋ ನಿಮಗಾಗಿ ಆಗಿದೆ. ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನಿಮ್ಮ ಹೃದಯಗಳಲ್ಲಿ ನೀವು ಸ್ವೀಕರಿಸಿರಿ, ಆತನನ್ನ ನೀವು ನಂಬಿಕೊಳ್ಳಿರಿ. ಆತನನ್ನ ನಂಬುವುದಾದರೆ ಆತನು ಬಂದು ನಿಮ್ಮಲ್ಲಿ ಬಿಡುಗಡೆಯನ್ನು ಉಂಟು ಮಾಡ್ತಾನೆ. ಆತನ ಮಾತುಗಳು ನಿಮ್ಮನ್ನ ಬದಲಾಯಿಸ್ತದೆ. ಆತನ ಮಾತುಗಳು ನಿಮ್ಮ ಗಾಯಗಳನ್ನ, ವೇದನೆಗಳನ್ನ, ಶಾರೀರಿಕವಾದ ವೇದನೆಗಳು ಮಾತ್ರ ಅಲ್ಲ, ಇಂದು ಮನುಷ್ಯನಿಗೆ ಹೆಚ್ಚಾಗಿ ಕಾಡ್ತಾ ಇರುವಂತ ವೇದನೆ ಯಾವುದಂದ್ರೆ ಮಾನಸಿಕವಾದ ಖಿನ್ನತೆ, ಡಿಪ್ರೆಷನ್, ಚಿಕ್ಕ ಪುಟ್ಟ ವಿಷಯಗಳಿಗೆ ಭಯ, ವೇದನೆಗಳು, ಕಣ್ಣೀರುಗಳು, ಸುಮ್ಮನೆ ಅಳುವಂಥದ್ದು. ಎಷ್ಟೋ ಜನರು ಮಾತ್ರೆಗೆ ಅಡಿಕ್ಟ್ ಆಗಿದ್ದಾರೆ. ಮಾನಸಿಕವಾದ ಚಿಂತನೆಗಳಿಗೆ ಒಳಗಾಗಿ ನಿದ್ರೆ ಇಲ್ಲದೆ, ಊಟವಿಲ್ಲದೆ ಎಷ್ಟೋ ಜನರು ಒಳಗೆ ಕೊರಗುವಂಥವರಿದ್ದಾರೆ. ಆದರೆ ಇವುಗಳಿಂದ ನಿಮಗೆ ಬಿಡುಗಡೆ ಕೊಡಲು ಯೇಸುವಿನಿಂದ ಸಾಧ್ಯ. 3ನೇದಾಗಿ ನೋಡುವುದಾದರೆ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮಗನಿಂದ ನಮಗೆ ಬಿಡುಗಡೆ ಉಂಟಾಗುತ್ತದೆ. ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಯೇಸು ಕ್ರಿಸ್ತನ ಕುರಿತಾಗಿ ಇಲ್ಲಿ ಹೇಳುವ ವಾಕ್ಯವು ಇದಾಗಿದೆ. ಯೇಸು ಕ್ರಿಸ್ತನು ನಿಮ್ಮನ್ನ ಬಿಡುಗಡೆ ಒಂದು ಸಲ ಮಾಡಿದರೆ ಅದು ಶಾಶ್ವತವಾದ ಬಿಡುಗಡೆ ಆಗಿದೆ. ಅದು ಯಾವುದೇ ವಿಷಯಗಳಾಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಯಾವುದೇ ಕಣ್ಣೀರಿನ ಪರಿಸ್ಥಿತಿಗಳಾಗಿರ್ಬೋದು, ಆತನು ಒಂದು ಸಲ ನಿಮಗೆ ಪರಿಹಾರ ಕೊಟ್ಟರೆ, ಅನೇಕರು ಪಾಪದ ಒಂದು ಪಶ್ಚಾತ್ತಾಪದಲ್ಲಿ ತಮ್ಮ ಜೀವಿತದಲ್ಲಿ ಮಾಡಿದ ತಪ್ಪನ್ನು ನೆನೆಸಿಕೊಂಡು, ಪಶ್ಚಾತ್ತಾಪ ಅನ್ನೋದಕ್ಕಿಂತ ತಪ್ಪಿತಸ್ಥ ಮನೋಭಾವನೆ, ಪಶ್ಚಾತ್ತಾಪ ಇರುವಾಗ ಮನುಷ್ಯನು ಬದಲಾವಣೆ ಹೊಂದ್ತಾನೆ. ಆದರೆ ತಪ್ಪಿತಸ್ಥ ಮನೋಭಾವನೆ ಇರುವಾಗ ನಾನು ತಪ್ಪು ಮಾಡಿದ್ದೇನೆ, ನಾನು ಏನಕ್ಕೂ ಯೋಗ್ಯನಲ್ಲ, ಅವನ ಕುರಿತಾಗಿ ಅವನಿಗೆ ಕೀಳರಿಮೆ ಉಂಟು ಮಾಡುವಂಥದ್ದು ಈ ತಪ್ಪಿತಸ್ಥ ಮನೋಭಾವನೆ ಆಗಿದೆ. ಈ ತಪ್ಪಿತಸ್ಥ ಮನೋಭಾವನೆ ನಮ್ಮಲ್ಲಿ ಇರುವಾಗ ನಮಗೆ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ನಮ್ಮ ಬಗ್ಗೆ ನಮಗೆ ಗೌರವ ಇರೋದಿಲ್ಲ, ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರೋದಿಲ್ಲ. ಆದರೆ ಯಾವಾಗ ಯೇಸು ಕ್ರಿಸ್ತನು ನಮಗೆ ಈ ಪಾಪಗಳಿಂದ ಬಿಡುಗಡೆ ಉಂಟು ಮಾಡಿ ತಪ್ಪಿತಸ್ಥ ಮನೋಭಾವನೆ ನಮ್ಮಿಂದ ದೂರವಾಗ್ತದೋ, ನಮ್ಮಲ್ಲೊಂದು ಸಮಾಧಾನ ಉಂಟಾಗುವುದು ಮಾತ್ರ ಅಲ್ಲ, ನಮ್ಮನ್ನು ನಾವು ಪ್ರೀತಿಸಲು ಶುರು ಮಾಡ್ತೇವೆ.
ಯೇಸು ಸ್ವಾಮಿ ಹೇಳಿರುವಂಥ ಮಾತೇನೆಂದರೆ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು. ಅಂದರೆ ನಿಮ್ಮ ಹಾಗಿರುವಂಥ ಇನ್ನೊಬ್ಬರನ್ನ ನೀವು ಪ್ರೀತಿಸಬೇಕು. ನಿಮ್ಮಂತೆ ಇರುವವರನ್ನ ಮೊದಲು ನಿಮ್ಮನ್ನ ನೀವು ಪ್ರೀತಿಸುವುದನ್ನು ಕಲಿತುಕೊಳ್ಳದೆಯೇ ನೀವು ಬೇರೊಬ್ಬರನ್ನ ಹೇಗೆ ಪ್ರೀತಿಸಲು ಸಾಧ್ಯವಾಗ್ತದೆ? ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳದೆ, ನಿಮ್ಮನ್ನ ನೀವು ಪ್ರೀತಿಸದೆ ಬೇರೊಬ್ಬರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಹಾಗಾಗಿ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಮಾಡಿದರೆ ಖಂಡಿತ ಆತನು ನಿಮ್ಮನ್ನ ಶಾಶ್ವತವಾಗಿ ಬಿಡುಗಡೆ ಮಾಡುವ ಆತನಾಗಿದ್ದಾನೆ. ಅನೇಕರು ನೆನೆಸಿಕೊಳ್ಬೋದು ಯೇಸು ಸ್ವಾಮಿಯನ್ನ, ಅನೇಕರು ನೆನೆಸ್ತಾರೆ ಪ್ರವಾದಿ ಎಂದು, ಅನೇಕರು ಸಂತನು ಎಂದು, ಅನೇಕರು ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನು ನಿಜವಾದ ದೇವರಾಗಿದ್ದಾನೆ. ನಾವು ನಮ್ಮ ಕೈಗಳಿಂದ ಸೃಷ್ಟಿಸಿದವುಗಳನ್ನು ದೇವರು ಎಂದು ನೆನೆಸಿಕೊಂಡಿದ್ದೇವೆ, ಆದರೆ ದೇವರೆಂಬುವವನು ಸೃಷ್ಟಿಕರ್ತನಾಗಿದ್ದಾನೆ. ನಾವು ಆತನನ್ನು ಸೃಷ್ಟಿಸುವ ಅವಶ್ಯಕತೆ ಇಲ್ಲ. ಒಮ್ಮೆ ಯೋಚನೆ ಮಾಡಿ ನೋಡಿ, ದೇವರು ಎಲ್ಲದಕ್ಕೂ ಸೃಷ್ಟಿಕರ್ತನಾಗಿದ್ದಾನೆ. ನಾವು ಯಾವುದನ್ನೋ ಸೃಷ್ಟಿಸಿ ಅದನ್ನು ನಂಬಿ ಅದರ ಆಚರಣೆ ವಿಚಾರಣೆ ಪೂಜಿಸುವಂಥದ್ದು ಅಲ್ಲ ದೇವರೆಂದರೆ. ನಮ್ಮನ್ನು ಸೃಷ್ಟಿ ಮಾಡಿರುವವನೇ ನಿಜವಾದ ದೇವರು. ಹಾಗೆ ನಾವು ಕರೆದಾಗ ಬರುವವನೇ ನಿಜವಾದ ದೇವರು. ನಾವು ಪ್ರಾರ್ಥಿಸುವಾಗ ಉತ್ತರ ಕೊಡುವವನೇ ನಿಜವಾದ ದೇವರು. ನಾವು ರೋಗದಲ್ಲಿ, ಬಂಧನದಲ್ಲಿ, ಸಾವಿನಲ್ಲಿ, ಅನೇಕ ಕಷ್ಟಗಳಲ್ಲಿ ಹಾದು ಹೋಗುವಾಗ ನಮ್ಮನ್ನು ಬಿಡಿಸುವವನೇ ನಿಜವಾದ ದೇವರು. ಪಾಪಗಳಿಂದ ಬಿಡುಗಡೆ ಮಾಡುವವನೇ ನಿಜವಾದ ದೇವರಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಮ್ಮೆ ಯೋಚನೆ ಮಾಡಿ ನೋಡಿ, ನಮ್ಮ ನಂಬಿಕೆಗಳು ಇಂದು ಸರಿಯಾಗಿ ಇದೆಯಾ? ನಮ್ಮ ನಂಬಿಕೆಗಳು ನಾವು ಸರಿಯಾದರ ಮೇಲೆ ಇಟ್ಟಿರುವುದಾದರೆ ಖಂಡಿತವಾಗಿಯೂ ನಮಗೆ ಬಿಡುಗಡೆ ಉಂಟಾಗ್ತದೆ. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 39ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮೋಶೆಯ ಧರ್ಮಶಾಸ್ತ್ರದ ಮೂಲಕ ನೀವು ಬಿಡುಗಡೆ ಹೊಂದಲಾಗದ ಎಲ್ಲಾ ಪಾಪಗಳಿಂದ ನಂಬುವವರೆಲ್ಲರೂ ಆತನ ಮೂಲಕ ಬಿಡುಗಡೆ ಹೊಂದಿ ನೀತಿವಂತರೆನ್ನಿಸಿಕೊಳ್ಳುತ್ತಾರೆ. ಹಾಗಾದರೆ ನಾವು ನೀತಿವಂತರೆನ್ನಿಸಿಕೊಳ್ಳಬೇಕೆಂದರೆ ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ಆಗಿದೆ. ನಾವು ಯೇಸುವನ್ನು ನಂಬಬೇಕು. ಯೇಸುವನ್ನು ನಂಬುವಾಗ ಮಾತ್ರವೇ ನಮಗೆ ಬಿಡುಗಡೆ, ನಮಗೆ ಉತ್ತರ ಮತ್ತು ನಮ್ಮ ಜೀವಿತದಲ್ಲಿ ಒಂದು ಸಮಾಧಾನ ಕಂಡುಕೊಳ್ಳುವುದು ಮಾತ್ರ ಅಲ್ಲ, ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಅನೇಕರು ಈ ಭೂಮಿಯಲ್ಲಿ ಹೇಗೆ ಬದುಕ್ತಾ ಇದ್ದಾರೆ ಅಂದರೆ, ಸ್ವರ್ಗ ನರಕ ಎಲ್ಲ ಇಲ್ಲೇ ಇದೆ. ಸತ್ತ ನಂತರ ಯಾವ ಸ್ವರ್ಗ ನರಕ ಇಲ್ಲ, ನಮಗೆ ಭೂಮಿಯಲ್ಲೇ ಸ್ವರ್ಗ ನರಕಗಳಿದೆ ಎಂದು ಅನೇಕರು ಹೇಳುವುದನ್ನು ನೋಡ್ತೇವೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನೆನೆಸಿಕೊಂಡಿರುವುದು ತಪ್ಪಾದ ಕಾರ್ಯವಾಗಿದೆ. ನಾವು ಸತ್ತ ನಂತರ ನಮಗೊಂದು ಜೀವಿತವಿದೆ. ಆ ಜೀವಿತ ನಮಗೆ ಬೇಕಂದ್ರೆ, ಆ ಜೀವಿತವನ್ನು ನಾವು ಪಡ್ಕೊಳ್ಬೇಕಂದ್ರೆ, ಅನೇಕರು ಹೇಳ್ತಾರೆ ಮೋಕ್ಷ ಪಡೆದುಕೊಳ್ಳಬೇಕು, ನಾನು ಸ್ವರ್ಗಕ್ಕೆ ಸೇರಬೇಕು ಎಂದು ಹೇಳುತ್ತಾರೆ. ಆದರೆ ನಾವು ಸ್ವರ್ಗಕ್ಕೆ ಸೇರುವಂಥದ್ದು ನಾವು ಮಾಡುವ ಒಳ್ಳೆಯ ಕಾರ್ಯಗಳಿಂದಾಗಲಿ ಅಥವಾ ಪುಣ್ಯ ಕ್ರಿಯೆಗಳಿಂದಾಗಲಿ ನಾವು ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ ಮಾತ್ರವೇ ಸಾಧ್ಯ. ಆತನೇ ಆದಿಯು ಅಂತ್ಯವೂ ಆಲ್ಫವೂ ಒಮೇಗವೂ. ಅಷ್ಟು ಮಾತ್ರ ಅಲ್ಲ, ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾನೆ. ಆತನ ಮಾರ್ಗವನ್ನು, ಆತನ ಸತ್ಯವನ್ನು ನೀವು ತಿಳಿದುಕೊಳ್ಳುವುದಾದರೆ ನಿಮ್ಮಲ್ಲಿ ಒಂದು ಜೀವ ಉಂಟಾಗುತ್ತೆ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲಿ ನೀವು ಸಂಪಾದನೆ ಮಾಡುವಂಥದ್ದಾಗಲಿ, ನೀವು ಗಳಿಸುವಂಥದ್ದಾಗಲಿ ಯಾವುದನ್ನು ತೆಗೆದುಕೊಂಡು ಹೋಗೋದಿಲ್ಲ. ಈ ರಾತ್ರಿ ಸತ್ತರೆ ನಾವು ಎಲ್ಲಿಗೆ ಹೋಗ್ತೇವೆ? ನಾವು ಸತ್ತ ನಂತರ ನಮ್ಮ ಜೀವಿತ ಏನು ಎಂದು ತಿಳಿಯದೆ ಎಷ್ಟೋ ಜನರು ಜೀವಿಸ್ತಾ ಇದ್ದಾರೆ. ಆದರೆ ಸತ್ತ ನಂತರ ನಮಗೊಂದು ಜೀವಿತವಿದೆ, ಅದು ನರಕ ಸ್ವರ್ಗವಾಗಿದೆ. ಪರಲೋಕವು ಅದ್ಭುತಕರವಾಗಿದೆ. ಆ ಅದ್ಭುತಕರವಾದಂತಹ ಆ ಜೀವಿತಕ್ಕೆ ನಾವು ಹೋಗಬೇಕಂದ್ರೆ ಯೇಸು ಕ್ರಿಸ್ತನು ಮಾತ್ರ ಅದಕ್ಕೆ ಮಾರ್ಗವಾಗಿದ್ದಾನೆ. ಹಾಗೆ ನರಕವೂ ಇದೆ. ಆ ನರಕದಲ್ಲಿ ಇಂದು ನೀವು ಅನುಭವಿಸ್ತಾ ಇರುವಂತ ವೇದನೆ, ಆ ನರಕಕ್ಕೆ ಕಂಪೇರ್ ಮಾಡುವಾಗ ಅದು ಏನೂ ಅಲ್ಲ. ಇಂದಿನ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗುವಾಗ ಕೆಲವೊಮ್ಮೆ ಸಮಸ್ಯೆಗಳು ಬರುತ್ತೆ, ಕೆಲವೊಂದು ಸಂತೋಷ, ಸಮಾಧಾನ, ಪ್ರೀತಿ, ಐಕ್ಯತೆ ಎಲ್ಲವೂ ನೀವು ಈ ಲೋಕದಲ್ಲಿ ಕಾಣಬಹುದು. ಆದರೆ ನರಕ ಎಂಬುವಂಥದ್ದು ಯಾವಾಗಲೂ ವೇದನೆ, ಯಾವಾಗಲೂ ಸಂಕಟ, ಯಾವಾಗ ನೋಡಿದ್ರೂ ಅಲ್ಲಿ ಬೆಂಕಿ, ಯಾವಾಗ ನೋಡಿದ್ರೂ ಅಲ್ಲಿ ಬರೀ ವೇದನೆ ಮಾತ್ರ ತುಂಬಿರುವಂಥ ಸ್ಥಳ ಅದಾಗಿದೆ. ಅಲ್ಲಿ ಸಮಾಧಾನ ಇಲ್ಲ, ಅಲ್ಲಿ ಸಂತೋಷ ಇಲ್ಲ, ಬರೀ ವೇದನೆ ಇರುವ ಸ್ಥಳ ಅದಾಗಿದೆ. ಆ ಸ್ಥಳದಿಂದ ನಮಗೆ ಬಿಡುಗಡೆ ಹೊಂದಬೇಕು. ಆ ಸ್ಥಳಕ್ಕೆ ನೀವು ಹೋಗಬಾರ್ದಂದ್ರೆ ಯೇಸು ಮಾತ್ರ ಮಾರ್ಗವಾಗಿದ್ದಾನೆ.
ಈ ಲೋಕದಲ್ಲಿರುವ ಈ ಸಮಸ್ಯೆಗಳನ್ನು ನೋಡಿ ಜೀವಿತವನ್ನು ಅಂತ್ಯ ಮಾಡಿಕೊಳ್ಳಬೇಕೆಂದು ನೀವು ನಿರ್ಧರಿಸಿದ್ದೀರಾ. ಎಷ್ಟೋ ಜನರು ನಿರ್ಧರಿಸಿ ನೀವು ಈ ವಿಡಿಯೋನ ನೋಡ್ತಾ ಇರಬಹುದು. ಆದರೆ ಈ ಕಷ್ಟಕ್ಕಿಂತ, ನೀವು ಹಾದು ಹೋಗ್ತಾ ಇರುವಂಥ ವೇದನೆಗಿಂತ ನರಕವು ಬಹು ಘೋರವಾದ ವೇದನೆ ಇರುವಂಥ ಸ್ಥಳವಾಗಿದೆ. ದಯಮಾಡಿ ಯೇಸುವನ್ನು ಅಂಗೀಕರಿಸಿಕೊಳ್ಳಿರಿ. ಯೇಸುವು ಧರ್ಮ ಪ್ರಚಾರಕ್ಕಾಗಿ, ಧರ್ಮ ಸ್ಥಾಪನೆಗಾಗಿ ಬಂದವನಲ್ಲ. ಆತನು ನಿಜವಾದ ದೇವರು. ಮನುಷ್ಯನನ್ನ ಬದುಕಿಸಲು, ಮನುಷ್ಯನನ್ನ ನಿತ್ಯ ಜೀವಕ್ಕೆ ಸೇರಿಸಲು, ಮನುಷ್ಯನನ್ನ ಪಾಪದಿಂದ ಬಿಡಿಸಲು, ಮನುಷ್ಯನನ್ನ ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಲು ಆತನು ನಮಗೋಸ್ಕರ ಭೂಮಿಗೆ ಬಂದು ತನ್ನ ಪ್ರಾಣವನ್ನ ಕೊಟ್ಟಂತ ದೇವರು ಆತನಾಗಿದ್ದಾನೆ. ಆತನ ರಕ್ತದಿಂದ ನಮಗೆ ಬಿಡುಗಡೆ ಉಂಟು. ಅದಕ್ಕೆ 1 ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ. ನಶಿಸಿ ಹೋಗುವಂಥವುಗಳ ಮೇಲೆ ಮನಸ್ಸಿಡಬೇಡಿ. ನಶಿಸಿ ಹೋಗುವಂಥವುಗಳು ಈ ಲೋಕದಲ್ಲಿ ನಾವೆಲ್ಲವನ್ನ ಬಿಟ್ಟು ಹೋಗ್ತೇವೆ, ಹಾಳಾಗ್ತದೆ. ನೀವು ಇವತ್ತು ಏನೇ ಸಂಪಾದನೆ ಮಾಡಿ ಕೂಡಿಡ್ತೇನೆ ಎಂದು ಹೇಳಿದ್ರು ಕೂಡ ಅದು ಹಾಳಾಗುವಂಥದ್ದು. ಆದರೆ ನಮಗೆ ಬಿಡುಗಡೆ ಉಂಟಾಗಿರುವುದು ಯಾವುದರಿಂದ ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದ. ಯೇಸು ಕ್ರಿಸ್ತನ ರಕ್ತದಿಂದ ನಿಮಗೆ ಬಿಡುಗಡೆ ಉಂಟು, ಸೌಖ್ಯ ಉಂಟು, ನಿಮ್ಮ ಜೀವಿತದಲ್ಲಿ ಸಮಾಧಾನ ಉಂಟು. ಅಷ್ಟು ಮಾತ್ರ ಅಲ್ಲ, ನೀವು ನಿತ್ಯ ಜೀವವನ್ನು ಪಡೆದುಕೊಳ್ಳಬಹುದು. ಯೇಸು ಕ್ರಿಸ್ತನ ರಕ್ತದಿಂದ ನೀವು ಶುದ್ಧೀಕರಿಸಲ್ಪಡುವುದಾದರೆ ನಿಮ್ಮ ಪಾಪಗಳಿಂದ ನೀವು ಬಿಡುಗಡೆ ಹೊಂದಿ ನೀವು ನೂತನ ಸೃಷ್ಟಿಯಾಗಿ ನೂತನವಾದ ವ್ಯಕ್ತಿ ಆಗ್ತೀರಾ. ನೂತನವಾದ ವ್ಯಕ್ತಿ ಆಗುವುದು ಮಾತ್ರವಲ್ಲ, ಆತನಿಗೋಸ್ಕರ ನೀವು ಜೀವಿಸಲು ಸಾಧ್ಯವಾಗ್ತದೆ. ಆತನಿಗೋಸ್ಕರ ನೀವು ಜೀವಿಸುವಾಗ ನೀವು ಆ ನಿತ್ಯ ಜೀವವನ್ನು ಪಡೆದುಕೊಳ್ಳಬಹುದಾಗಿದೆ. ನಿತ್ಯ ಜೀವಕ್ಕೋಸ್ಕರವಾಗಿ ನಾವು ತವಕ ಪಡಬೇಕು, ನಾವು ಪ್ರಯಾಸ ಪಡಬೇಕು. ಇಂದು ಇರುವಂತಹ ಈ ಕಾರ್ಯಗಳೆಲ್ಲ ಬದಲಾಗುವಂಥದ್ದಾಗಿದೆ. ಈ ಕಾರ್ಯಗಳೆಲ್ಲ ಶಾಶ್ವತವಾಗಿರುವಂಥದ್ದಲ್ಲ. ಆದರೆ ಶಾಶ್ವತವಾಗಿರುವುದು ಒಂದೇ, ಯಾವುದಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ಎಂದೆಂದಿಗೂ ಇರುವ ಆ ದೇವರನ್ನ ನೀವು ನಂಬಿಕೊಳ್ಳುವುದಾದ್ರೆ ನಿಮ್ಮ ಜೀವಿತದಲ್ಲಿ ಒಂದು ನಿರೀಕ್ಷೆ ಉಂಟು. ನಮಗೊಂದು ನಿರೀಕ್ಷೆ ಇದೆ. ಎಷ್ಟೋ ಜನ ಭಕ್ತರನ್ನ ನೀವು ಗಮನಿಸಿರಬಹುದು. ಅವರು ಯಾಕೆ ತಮ್ಮ ಜೀವಿತದಲ್ಲಿ ಎಷ್ಟೇ ಪ್ರಯಾಸ ಕಷ್ಟಗಳು ಬಂದರೂ ಸೋತು ಹೋಗಲಿಲ್ಲ ಅಥವಾ ಬಿದ್ದು ಹೋಗಲಿಲ್ಲ? ಯಾಕೆಂದರೆ ಅವರಿಗೊಂದು ನಿರೀಕ್ಷೆ ಇತ್ತು. ಏನು ಆ ನಿರೀಕ್ಷೆ ಅಂದರೆ, ಕಷ್ಟ, ಸಂಕಟ, ವೇದನೆ ಈ ಲೋಕದಲ್ಲಿ ಮಾತ್ರ ನನಗೆ ಶರೀರದಲ್ಲಿ ರೋಗ ಬರುವಂಥದ್ದು, ಈ ಲೋಕದಲ್ಲಿ ಮಾತ್ರ ನನಗೆ ವೇದನೆ ಬರುವಂಥದ್ದು, ಈ ಲೋಕದಲ್ಲಿ ಮಾತ್ರ ನನಗೆ ಕಣ್ಣೀರು, ನನ್ನ ಮನಸ್ಸಿಗೆ ನೋವು. ಆದರೆ ನನಗೊಂದು ಸ್ಥಳವಿದೆ, ಆ ಸ್ಥಳದಲ್ಲಿ ವೇದನೆ ಇಲ್ಲ, ಸಂಕಟವಿಲ್ಲ, ಹಸಿವಿಲ್ಲ, ಯಾವ ಮೋಸಗಳಿಲ್ಲ, ಅನ್ಯಾಯಗಳಿಲ್ಲ. ಆ ಸ್ಥಳವೇ ಪರಲೋಕವಾಗಿದೆ. ಆ ಪರಲೋಕ ರಾಜ್ಯಕ್ಕೆ ನಾನು ನೀವು ಸೇರಬೇಕಾದ್ರೆ ಯೇಸುವನ್ನು ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳಬೇಕು. ಆತನನ್ನು ನಾವು ನಂಬಬೇಕು. ಈ ಸಮಯದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ, ನೀವಿರುವ ಪರಿಸ್ಥಿತಿಗಳಲ್ಲಿ ಯೇಸು ಸ್ವಾಮಿಯ ಕೈಲಿ ಒಪ್ಪಿಸಿಕೊಡಿರಿ. ಯೇಸುವೇ ನನಗೆ ಸಹಾಯ ಮಾಡು, ನಾನು ನಿನ್ನನ್ನು ಸ್ವೀಕರಿಸಲು ನನಗೆ ಹೃದಯವನ್ನು ಅನುಗ್ರಹಿಸು, ನನ್ನ ಹೃದಯವನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ, ನೀನು ನನಗೆ ಸಹಾಯ ಮಾಡು, ನನ್ನ ಜೀವಿತದಲ್ಲಿ ಈ ಪರಿಸ್ಥಿತಿಯನ್ನು ಬದಲಾಯಿಸು, ನನ್ನನ್ನು ಬದಲಾಯಿಸು. ನಾನು ನಿನ್ನನ್ನು ಕಂಡುಕೊಳ್ಳಬೇಕು, ನಾನು ನಿನ್ನನ್ನು ಅನುಸರಿಸಬೇಕು, ನಿನ್ನನ್ನು ಪ್ರೀತಿಸಬೇಕು. ನನಗೆ ಸಹಾಯ ಮಾಡು, ನಾನು ತುಂಬ ವೇದನೆಯಲ್ಲಿದ್ದೇನೆ, ಕಷ್ಟದಲ್ಲಿದ್ದೇನೆ, ಕಣ್ಣೀರಿನಲ್ಲಿದ್ದೇನೆ ಎಂದು ನೀವೇ ಸಮಯದಲ್ಲಿ ಯೇಸುವಿನ ಬಳಿ ಪ್ರಾರ್ಥಿಸುವುದಾದರೆ ನಿಮ್ಮ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡುವ ಆತನಾಗಿದ್ದಾನೆ. ನೀವು ಯಾರೇ ಆಗಿದ್ರು ನೀವು ನೆನೆಸಿಕೊಳ್ಳಬಹುದು, ನಾನು ಯೇಸುವನ್ನು ಎಂದಿಗೂ ಪ್ರಾರ್ಥನೆ ಮಾಡಿಲ್ಲ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರೋದಿಲ್ಲ, ನಾನು ಹೇಗೆ ಕೇಳಲಿ, ಹೇಗೆ ಮಾತನಾಡಲಿ, ನನಗೆ ಯಾವ ಮಂತ್ರಗಳು ಗೊತ್ತಿಲ್ಲ ಎಂದು ನೀವು ನೆನೆಸಬಹುದು. ಯೇಸುವಿನ ಬಳಿಯಲ್ಲಿ ಮಾತನಾಡಲು ಯಾವ ಫ್ಯಾನ್ಸಿ ಆಗಿರುವಂಥ ವೆಕ್ಯಾಬುಲರಿ ಆಗಲಿ, ಮಾತುಗಳಾಗಲಿ ಬೇಡ. ಯೇಸುವಿನ ಬಳಿಯಲ್ಲಿ ನೀವು ಮಾತನಾಡಲು ನಿಮ್ಮ ಹೃದಯವು ಸಿದ್ಧವಾಗಿ ನಿಮ್ಮ ಹೃದಯವನ್ನು ನೀವು ಕೊಡುವುದಾದರೆ, ಯೇಸಪ್ಪ ನನಗೆ ಸಹಾಯ ಮಾಡು, ನೀನು ನನ್ನ ಜೀವಿತವನ್ನು ಬದಲಾಯಿಸು, ನನ್ನ ಪಾಪದಿಂದ, ನನ್ನ ವೇದನೆಯಿಂದ, ರೋಗದಿಂದ, ಕಣ್ಣೀರಿಂದ ಬಿಡಿಸು. ನಾನು ಕೂಡ ನಿನ್ನನ್ನು ಹಿಂಬಾಲಿಸಬೇಕು. ನನ್ನ ಮನಸ್ಸನ್ನು ದೇವರೇ ನೀನು ನನ್ನ ಮನಸ್ಸಲ್ಲಿ ಬಂದು ವಾಸಿಸು. ನಾನು ನಿನ್ನನ್ನು ನಂಬ್ತೇನೆ, ನೀನು ನನಗೆ ಸಹಾಯ ಮಾಡ್ತೀಯ ಎಂದು ನಾನು ನಿನ್ನನ್ನು ನಂಬುತ್ತೇನೆ ಎಂದು ಹೇಳಿ ನೀವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಅರಿಕೆ ಮಾಡುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮನ್ನು ಬಿಡುಗಡೆ ಮಾಡುವ ಆತನಾಗಿದ್ದಾನೆ. ನಂಬುವ ಯಾರನ್ನು ಕೂಡ ಆತನು
ನಿರಾಶೆ ಪಡಿಸೋದಿಲ್ಲ. ನಂಬುವ ಯಾರನ್ನು ಕೂಡ ಆತನು ಆಶಾಭಂಗ ಪಡಿಸೋದಿಲ್ಲ. ನಂಬುವ ಯಾರನ್ನು ಕೂಡ ಆತನು ಕೈ ಬಿಡುವುದಿಲ್ಲ. ಸಹೋದರ ಸಹೋದರಿಯರೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈ ಸಮಯದಲ್ಲಿ ನಿಮಗಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಕರ್ತನು ನಿಮ್ಮ ಹೃದಯವನ್ನು, ನಿಮ್ಮ ಜೀವಿತವನ್ನು ಬದಲಾಯಿಸಲಿ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸಪ್ಪ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ವಿಡಿಯೋ ನೋಡುವ ಸಹೋದರ ಸಹೋದರಿ ಹೃದಯಗಳನ್ನ ಮಾರ್ಪಡಿಸು, ಬದಲಾಯಿಸು. ಈ ವಿಡಿಯೋ ಮೂಲಕ ಅನೇಕರು ನಿನ್ನನ್ನು ಅರಿತುಕೊಳ್ಳಬೇಕು, ನಿನ್ನನ್ನು ನಂಬಬೇಕು. ಯೇಸಪ್ಪ, ಯಾವುದೆಲ್ಲ ಕಷ್ಟ, ವೇದನೆ, ನೋವು, ಸಂಕಟಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು ಮಾಡು. ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಕಾರ್ಯ ಉಂಟಾಗಲಿ, ಅವರ ಹೃದಯದಲ್ಲಿ ನಂಬಿಕೆಗಳು ಉಂಟಾಗಲಿ. ಯೇಸಪ್ಪ, ನಿಮ್ಮನ್ನು ಸ್ವೀಕರಿಸುವಂತ ಹೃದಯಗಳನ್ನು ಅವರಿಗೆ ಅನುಗ್ರಹಿಸು. ಯಾರೆಲ್ಲ ವೇದನೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಮಾನಸಿಕವಾದ ಖಿನ್ನತೆಗಳಲ್ಲಿ, ಮಾನಸಿಕವಾದ ವೇದನೆಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಯೇಸುವಿನ ನಾಮದಲ್ಲಿ ನಿನ್ನ ಕರದಲ್ಲಿ ಸ್ಪರ್ಶಿಸಿ ಬಿಡುಗಡೆ ಕೊಟ್ಟು ಅವರನ್ನ ಆಶೀರ್ವದಿಸಬೇಕಾಗಿ, ಅವ್ರನ್ನ ಬದಲಿಸಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಾಗೆ ಸಮಾಧಾನವಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.